ಹೋಮ ಹೋಗ್ಬಿಟ್ಟಿದೆ ಅಂತ ಅನ್ಕೊಳ್ಳಿ. ದಪ್ಪ ಆಗೋದು ಈಸಿ, ಸಣ್ಣ ಆಗೋದು ಕಷ್ಟ. ಆಲ್ರೆಡಿ ಜಗಳ ಆಡ್ತವ್ರೆ. ಇನ್ನು ಆ ಭಾಗ್ಯ ಬಂದಿಲ್ಲ. ಆ ಭಾಗ್ಯ ಬಂದರೆ ನಾನು ಬೇರೆಯವ್ರ ಥರ ಗೈಸ್ ಗುರುಜಿ ಕರೆದು ದುಡ್ಡು ಕೊಟ್ಟು ಒಂದು ಹಣ್ಣು ಕೊಟ್ಟರು. ಬಟ್ ಏನಂದ್ರೆ ಕಾರಣಾಂತರಗಳಿಂದ ಅವ್ರನ್ನ ತೋರ್ಸೋಕ್ಕಾಗಲ್ಲ, ಯಾಕಂದ್ರೆ ಅವ್ರು ಕಂಫರ್ಟೇಬಲ್ ಇರಲ್ಲ. ಗುರು ಇವಾಗ ತಾನೇ 2 ನಿಮಿಷ ಏನಾದ್ರು ಕಂಟೆಂಟ್ ಕೊಡು ಅಂದ್ಬಿಟ್ಟು ನನ್ನೇ ಕಂಟೆಂಟ್ ಡಯಟ್ ಎಲ್ಲ ಇಲ್ಲ ಅಂದರೆ ಸ್ವೀಟೆಲ್ಲ ತಿನ್ನಲ್ಲ, ಬರೀ ಲೈಟಾಗಿ. ಫ್ಯೂಚರಲ್ಲಿ ತಾಯಿ ಆಶೀರ್ವಾದ ಇದ್ದರೆ ಖಂಡಿತವಾಗ್ಲೂ ಹಾಕೋಣ. ಅವ್ರ ಅಪ್ಪ ಅಮ್ಮ ಹೂ ಅಂದರೆ ತೋರಿಸ್ಬೋದು, ಅವ್ರ ಗಂಡಿರು ಹೂ ಅಂದರೆ ತೋರಿಸ್ಬೋದು. ವಿನಯ್ ಗುರೂಜಿನ ಮೀಟ್ ಮಾಡಿ ತುಂಬ ದಿನಗಳಾಗೋಯ್ತು. ಸುವಾಗಕ್ಕೆ ಜಾಸ್ತಿ ಉರ್ಸ್ತಾ ಇದ್ದೀರಾ, ಅವ್ನು ಸೈಲೆಂಟ್ ಆಗವನೇ ಅಂತ ಗೈಸ್ ಎಲ್ಲ ಫ್ರಸ್ಟ್ರೇಷನ್ ಆಗಿ ಆನ್ಸರ್ ಮಾಡ್ತಾವ್ರೆ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ ಎಲ್ರಿಗೂ ಸುಸ್ವಾಗತ ಗೈಸ್. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಸೊ ಬೆಳಗ್ಗೆ ಬೇಗ ಎದ್ದು ಫುಲ್ ರೆಡಿಯಾಗಿ ಇವಾಗ ನಾನೆಲ್ಲ ಹೊರಟಿದ್ದೀನಿ ಅಂತ ಹೇಳಿದ್ರೆ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಫುಲ್ ಕಟಿಂಗ್ ಮಾಡಿಸ್ಕೊಂಡು ಎಲ್ಲ ರೆಡಿಯಾಗಿ ಇವತ್ತು 4ನೇ ಆಷಾಢ ಶುಕ್ರವಾರಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಕಡೆ ಹೋಗ್ತಾ ಇದ್ದೀನಿ ಗೈಸ್. ಸೊ ಬನ್ನಿ ಇವತ್ತಿನ ದಿನ ಯಾವ ಥರ ಇರುತ್ತೆ, ನಾನೇನೇನು ಮಾಡ್ತೀನಿ ಅದನ್ನು ತೋರಿಸ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಸೊ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಫುಲ್ ಬೆಡ್ಡಿಂಗ್ ಎಲ್ಲ ಮುಗಿಸಿ ಎಲ್ಲ ಕೆಲಸ ಎಲ್ಲ ಮುಗಿಸಿ ಪೂಜೆನೂ ಮಾಡಿ ಇವಾಗ ಹೊರಡ್ತಾ ಇರೋವಂಥದ್ದು. ಸೊ ಬನ್ನಿ, ತುಂಬ ದಿನಗಳ ನಂತರ ದೀಪ ಹಚ್ಚಿದ್ದೀನಿ ಗೈಸ್. ಹಿಂಗೆ ಕ್ರೇಜಿ ಅಲ್ಲ. ಸೊ ದೀಪ ಎಲ್ಲ ಹಚ್ಚಿ ರೆಡಿ ಮಾಡಿ ಫುಲ್ ಎಲ್ಲ ರೆಡಿ ಗೈಸ್. ಮನೆಯೆಲ್ಲ ಕ್ಲೀನ್ ಮಾಡಿ. ಸೊ ಟೈಮ್ ಆಲ್ರೆಡಿ 7 ಗಂಟೆ ಆಗೋಯ್ತು. ನಾನು 6 ಗಂಟೆ ಅಷ್ಟರಲ್ಲಿ ಮನೆ ಬಿಡಬೇಕಂತ ಅಂದ್ಕೊಂಡಿದ್ದೆ. ಹಿಂಗೆ ಅಂದ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ. ಪರವಾಗಿಲ್ಲ, ನೋ ಇಶ್ಯೂಸ್. ಸೊ ಎಲ್ಲ ಕೆಲಸ ಮುಗಿದಿದೆ. ಸೊ ಇವಾಗ ನಮ್ಮ ಕೆಲಸ ಏನಂತ ಹೇಳಿದ್ರೆ ಬೆಟ್ಟದ ಕಡೆ ಹೋಗುವಂಥದ್ದು. ಅದಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ ಇವತ್ತು. ಏನೇನು ಅಂತ ಆನ್ ದ ವೇ ಕಾರಲ್ಲಿ ತೋರಿಸ್ತೀನಿ ಬನ್ನಿ. ಓಕೆ ಗೈಸ್, ಬೆಳಗ್ಗೆ ಬೇಗ ಎದ್ದು ಹೋಗ್ತಾ ಇರೋದ್ರಿಂದ ಹೊಟ್ಟೆ ಹಸಿದಿದ್ದ ಕಾರಣ ಮನೆಯಿಂದನೇ ಎಲ್ಲ ತೊಗೊಂಬಂದ್ಬಿಟ್ಟಿದ್ದೀನಿ ನೋಡಿ. ಪಪ್ಪಾಯ. ಸೊ ಪಪ್ಪಾಯ ತಿನ್ಕೊಂಡು ಹೋಗ್ತಾಯಿದ್ದೀನಿ. ಇದು ಒಳ್ಳೆ ಕಾಯಿ ಮುದ್ದೆ ಕಡುಮ್ ಅಂತೈತೆ ನೋಡಿ. ಅದು ಕಷ್ಟ. ದಪ್ಪ ಆಗೋದು ಈಸಿ, ಸಣ್ಣ ಆಗೋದು ಕಷ್ಟ. ಆಮೇಲೆ ಇನ್ನೊಂದು ಏನು ಗೊತ್ತಾ ಗೈಸ್, ನಾನು ಆವಾಗ ಹೋಗಿ ಮೈಸೂರು ಬರ್ತೀನಲ್ಲ, ನನ್ನ ಫ್ರೆಂಡ್ಸು ಬರ್ತಾರೆ. ಬಟ್ ಏನಂದರೆ ಕಾರಣಾಂತರಗಳಿಂದ ಅವ್ರನ್ನ ತೋರಿಸೋಕ್ಕಾಗಲ್ಲ, ಯಾಕಂದರೆ ಅವ್ರು ಕಂಫರ್ಟೇಬಲ್ ಇರಲ್ಲ ನನ್ನ ಬ್ಲಾಗಲ್ಲಿ ಬರೋಕ್ಕೆ. ಎಷ್ಟೊಂದು ಜನ ಇದ್ದಾರೆ ಆ ಥರ. ಓಕೆ ಗೈಸ್, ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ. ಡೌಟ್ ಏನಂತ ಹೇಳಿದ್ರೆ, ಏನಪ್ಪ ಈ ನನ್ನ ಮಗ ಮೈಸೂರಿಗೆ ಯಾರ ಜೊತೆನೂ ಹೋಗ್ತಾನೆ ಹೇಳೋದೇ ಇಲ್ಲ ಅಂತ. ನಾವು ಒಂದೊಂದು ಸರಿ ಅವ್ರ ಪ್ರೈವಸಿನೂ ರೆಸ್ಪೆಕ್ಟ್ ಮಾಡಬೇಕಾಗತ್ತೆ. ಎಷ್ಟೊಂದು ಜನಕ್ಕೆ ನನಗೆ ತುಂಬ ಜನ ಫ್ರೆಂಡ್ಸ್ ಅವರೇ ಗೈಸ್. ಒಬ್ಬೊಬ್ಬರು ಬ್ಲಾಗಲ್ಲಿ ಕಾಣಿಸ್ಕೊತಾರೆ, ಒಬ್ಬೊಬ್ಬರು ಬ್ಲಾಗಲ್ಲಿ ಕಾಣಿಸ್ಕೊಳ್ಳಲ್ಲ. ಬ್ಲಾಗಲ್ಲಿ ಕಾಣಿಸ್ಕೊಳ್ದೇ ಇರೋರ್ನೆಲ್ಲ ಫ್ರೆಂಡ್ಸ್ನೆಲ್ಲ ತೋರಿಸ್ಬಿಟ್ರೆ ಅವ್ರ ಅಪ್ಪ ಅಮ್ಮ ಹೂ ಅಂದರೆ ತೋರಿಸ್ಬೋದು, ಅವ್ರ ಗಂಡಿರು ಹೂ ಅಂದರೆ ತೋರಿಸ್ಬೋದು. ಬಟ್ ಅವ್ರಿಗೂ ಒಂದು ಇನ್ಸೆಕ್ಯೂರಿಟೀಸು, ಅವ್ರದ್ದು ಒಂದು ಪ್ರೈವೇಟ್ ಲೈಫ್ ಇರುತ್ತಲ್ಲ, ಅದಕ್ಕೋಸ್ಕರ ತೋರಿಸಲ್ಲ ಅಷ್ಟೇ, ಇನ್ನೇನು ಅಲ್ಲ. ಆ್ಯಂಡ್ ಏನೇನೋ ಯೋಚನೆ ಮಾಡೋಕ್ಕೆಲ್ಲ ಹೋಗ್ಬೇಡಿ, ಹೋಗಿವು ಅಂತೆಲ್ಲ ಅಷ್ಟೊಂದೆಲ್ಲ ಸೀನೆಲ್ಲ ಇಲ್ಲ. ಅಷ್ಟೊಂದೆಲ್ಲ ಸೀನ್ ಇದ್ದರೆ ಬೇರೆ ಥರನೇ ಇರ್ತಿತ್ತು. ಏನು ಮಾಡ್ತೀರಾ, ಸದ್ಯಕ್ಕೆ ಇನ್ನೂ ಆ ಭಾಗ್ಯ ಬಂದಿಲ್ಲ. ಆ ಭಾಗ್ಯ ಬಂದರೆ ನಾನು ಬೇರೆಯವ್ರ ಥರ ಬೇಡ ಬಿಡಿ, ಅದಲ್ಲಿ ನಿಲ್ಸೋಣ. ಅರ್ಥ ಆಯಿತು ಅನಿಸುತ್ತೆ. ಸೊ ಬನ್ನಿ ಗೈಸ್, ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ ಕೊನೆ ಆಷಾಢ ಶುಕ್ರವಾರ ಹೆಂಗಿರುತ್ತೆ ಅಂತ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಗೈಸ್, ನಾನು ಒಂದೊಂದು ದಿವಸ ಹೂವು ಹಾಕ್ಸ್ಬೇಕು ಅಂತ ಆಸೆ ಚಾಮುಂಡೇಶ್ವರಿ, ಅದು ಆಷಾಢದ ಟೈಮಲ್ಲೇ. ನೋಡೋಣ, ಆ ಕಾಲ ಬೇಗ ಬರಲಿ ಅಂತ ಕೇಳ್ಕೊತೀನಿ ದೇವ್ರ ಹತ್ರ. ಹೂವು ಹಾಕ್ಸೋದು ಅಂದ್ರೆ ತಮಾಷೆ ಇಲ್ಲ, ಮಿನಿಮಮ್ 20 ಲಕ್ಷ, 15 ಲಕ್ಷ, 30 ಲಕ್ಷ ಬೇಕೇ ಬೇಕಂತೆ. ಅಂದರೆ ಹೆಂಗೆ ಅಂತ ಹೇಳಿದ್ರೆ ವಾರಕ್ಕೆ ಒಬ್ಬೊಬ್ಬರು ಡೆಕೋರೇಷನ್, ಇವಾಗೇನು ನೋಡ್ತಿರಲ್ಲ ಆ ಫುಲ್ಲು ಡೆಕೋರೇಷನ್ ಒಬ್ಬರು ಮಾಡಿಸಿರ್ತಾರೆ. ಅಂದರೆ ಅವ್ರ ಕಡೆಯಿಂದ ದಾನ ಅನ್ನೋ ಥರ ಆಗಿರ್ಬೋದು, ಏನೋ ಅನ್ನೋ ಥರ ಆಗಿರ್ಬೋದು. ನನಗೆ ಯಾರೋ ಕೇಳಿ ತಿಳಿದುಪಟ್ಟಿದ್ದಷ್ಟೇ. ಸೊ ಪ್ರಾಪರ್ ಇನ್ಫಾರ್ಮೇಷನ್ ಎಲ್ಲ ನನಗೂ ಗೊತ್ತಿಲ್ಲ. ಬಟ್ ನನಗೂ ಒಂದು ಆಸೆ, ಆ ಥರ ಹೂವು ಹಾಕ್ಸ್ಬೇಕು ನಾನು ಒಂದು ವಾರ ಅಂತ. ಆದಷ್ಟು ಬೇಗ ಆ ದಿನ ಬರಲಿ. ಅದು ಏನು ಹೇಳಿ 20 ಲಕ್ಷ ಹಾಕ್ಸ್ಬೇಕು ಅಂತ ಹೇಳಿದ್ರೆ ಬರೀ ಒಂದು ವಾರಕ್ಕೆ ಅಷ್ಟು ದುಡಿಬೇಕು ನಾವು. ತಾಯಿ ಚಾಮುಂಡೇಶ್ವರಿ ನನಗೂ ಆ ಭಾಗ್ಯ ಬೇಗ ಕೊಡಲಿ ಅಂತ ಕೇಳ್ಕೊತೀನಿ. ಹೋದ ವಾರ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ನಮ್ಮ ಬಾಯ್ಸ್ ಜೊತೆ ಒಂದು ಕಮೆಂಟ್ ಬಂದಿದ್ದು ಗೈಸ್ ಆ ವ್ಲಾಗ್ಗೆ. ಏನಂತ ಹೇಳಿದ್ರೆ, ಏನು ಬ್ರೋ ನೀವು VIP ಹೋಗಿದ್ದೀರಾ, ನಮ್ಮ ಕಷ್ಟ ನಿಮ್ಗೇನು ಗೊತ್ತಾಗಬೇಕು ಹಂಗೆ ಹಿಂಗೆ ಅಂತ. ಸೊ ನಾವು VIP ಹೋಗಿರಲಿಲ್ಲ, 5 ಜನನೂ ಸೇರಿ 2,500 ರೂಪಾಯಿಗೆ 10,000 ರೂಪಾಯಿ ಕೊಟ್ಟು ಹೋದ್ವಿ. ಬಸ್ಸಲ್ಲೇ ಹೋದ್ವಿ. ನಾನು ವ್ಲಾಗಲ್ಲಿ ನೋಡಿರ್ಬೋದು, ಗೊತ್ತಿಲ್ಲದೆ ಇರೋರು ಇನ್ನೊಂದು ಸರಿ ಹೋಗಿ ನೋಡಿ. ಇಲ್ಲ ಅಂತ ಹೇಳಿದ್ರೆ ಹೋಗಿ ನನಗೆ VIP ಲೆಟ್ರ್ ಇದ್ರೂ ನಾನು ಅಲ್ಲಿ ಕೇಳಿದೆ, VIP ಬೇಗ ಆಗುತ್ತಾ, 2,000 ರೂಪಾಯಿದು ಬೇಗ ಆಗುತ್ತಾ, VIP ಬೇಗ ಆಗುತ್ತೆ ಅಂತ ಯಾರೋ ಹೇಳಿದ್ರು. ಸೊ ನಾನೇನು ಮಾಡಿದೆ, VIP ಬೇಗ ಆಗಲ್ಲ ಅಂತ ಗೊತ್ತು, ಎಷ್ಟೊಂದು ಜನ ಇಲ್ಲ ಅಂತ ಹೇಳಿದ್ರು. ಆದರೂ ಹೆಂಗಿರುತ್ತೆ ತೋರಿಸೋಣ ಅನ್ನೋ ಥರ ಹೋದೆ. ಬಟ್ ಏನಂತ ಹೇಳಿದ್ರೆ, ಕೆಲವೊಂದು ನಾವು ಕಂಟೆಂಟ್ ಕ್ರಿಯೇಟರ್ಸ್ ಆಗಿ ವಾಸ್ತವ ಮಾತಾಡ್ಬಿಟ್ರೆ, ನಿಜ ಹೇಳ್ಬಿಟ್ರೆ ಜನಕ್ಕೆ ಸಹಿಸೋಕ್ಕಾಗಲ್ಲ. VIP ಅಂತ ಲೈನಲ್ಲಿ ಹೋದರೆ ಎಷ್ಟು ಜನ ಅವರೆಲ್ಲ VIP ಅಂತ ಅನಿಸ್ಬಿಡುತ್ತೆ ಗೈಸ್. ಏನಕ್ಕೆ ಎಲ್ಲರ ಫ್ಯಾಮಿಲಿ, ಎಲ್ಲ ಪೊಲೀಸ್ ಫ್ಯಾಮಿಲಿ, ಎಲ್ಲರೂ ಇನ್ಫ್ಲೂಯೆನ್ಸು, ಎಲ್ಲರೂ ಲೆಟ್ರ್ ಹಾಕ್ಸ್ಕೊಂಡ್ಬಿಟ್ರೆ ನಾರ್ಮಲ್ ಪಬ್ಲಿಕ್ ಏನು ಮಾಡ್ತಾರೆ?
ಇವಾಗ ಏನೋ ದುಡ್ಡು ಇರೋರು 2,000 ರೂಪಾಯಿ ಕೊಟ್ಬಿಟ್ಟು ಹೋಗ್ತಾರೆ. ಅದು 2,000 ರೂಪಾಯಿ ಹೆಂಗೆ ಗೊತ್ತಾ, ಅಯ್ಯಯ್ಯೋ ಅದು ಒಂದು ಸರಿ ಒಂದು ಎಕ್ಸ್ಪೀರಿಯನ್ಸ್ ಆಗೈತೆ. ಹೋದ ವರ್ಷ ಹೆಂಗಿದ್ರು ಫ್ರೀ ಬಸ್ ಕೊಟ್ಟವ್ರೆ, ಫ್ರೀ ಬಸ್ಸಲ್ಲಿ ಬಂದ್ಬಿಡ್ತಾರೆ. ಆಮೇಲೆ ಕೇಳಿದೆ, ಒಂದು ಆಂಟಿನ ಹೇಳಿದರು, ಆಂಟಿ 2,000 ರೂಪಾಯಿ ಟಿಕೆಟಲ್ಲಿದ್ದರು, ಹೆಂಗೆ ಆಂಟಿ ಹೆಂಗೆ ದರ್ಶನ ಬೇಗ ಆಯಿತಾ ಅಂತ ಕೇಳಿದ್ದಕ್ಕೆ, ಹ್ಞೂನಪ್ಪ ಫ್ರೀ ಬಸ್ಸು, ಹೆಂಗಿದ್ರು ಬೆಂಗಳೂರಿಂದ ಬಸ್ ಹತ್ಕೊಂಡ್ಬಂದೆ, ಕೆಂಪಸ್ ಹತ್ಕೊಂಡು. ಆ್ಯಂಡ್ 2,000 ರೂಪಾಯಿ ಗೃಹಲಕ್ಷ್ಮಿದು ದುಡ್ಡು ಬಂದಿತ್ತು, 2,000 ರೂಪಾಯಿ ತಂದು ದೇವ್ರಿಗೆ ಹಾಕ್ತೆ, ಅಷ್ಟೇ ಕಣಪ್ಪ ಅಂದರು. ನಾನು ಎಷ್ಟು ನಕ್ಕಿದ್ದೀನಿ ಅಂದರೆ ಒಬ್ಬೊಬ್ಬನೇ ಅಯ್ಯೋ ಕ್ರೇಜಿ ಅಂದ್ಕೊಳ್ಳಿ ಗೈಸ್ ಇವೆಲ್ಲ. ಸೊ ಬನ್ನಿ ಹೋಗೋಣ. ಟಿಕೆಟ್ ಗೈಸ್ ಗೈಸ್ ಇವತ್ತು ಫುಲ್ ಖಾಲಿ ಐತೆ ಬಸ್ಸೇ. ಡೈರೆಕ್ಟ್ ಎಂಟ್ರಿ, ಟಿಕೆಟ್ ತೊಗೊಂಡಿದ್ದ ತಕ್ಷಣ ಡೈರೆಕ್ಟ್ ಇರುತ್ತೆ. ಹಿಂದೆ ಎಲ್ಲ ಎಷ್ಟು ಖಾಲಿ ಐತೆ ನೋಡಿ ಗೈಸ್, ಆದರೂ ಬಸ್ ಹೊಡ್ತೈತೆ. ಜನ ನೋಡಪ್ಪ, ಇದು ಟಿಕೆಟ್ ಇಲ್ಲ ನೋಡ್ತಾ ಇದ್ದೀರಾ, ಖುಷಿ ಆಯ್ತು, ಥ್ಯಾಂಕ್ ಯು. ಎಲ್ಲ ಕಿರ್ಚಾಡ್ತವ್ರು ಹೋಗುತ್ತಾ. ಇದೊಂದು 2,000 ರೂಪಾಯಿದೊಂದು, ಇದು VIP ಸರಪ್ಪ. ಬನ್ನಿ ಗೈಸ್ ಹೋಗೋಣ. ಹೋದ ವಾರ ಈ ಲೈನಲ್ಲಿ ಬಂದಿದ್ವಿ, ಇವತ್ತು ಈ ಲೈನಲ್ಲಿ ಬರ್ತಾಯಿದ್ವಿ. ಆದಷ್ಟು ಬೇಗ ಅಲ್ಲಿ ಹೋಗ್ಬೇಕು, ಅಲ್ಲಾದರೆ ಬಗ್ಗಿಲಿ ಹೋಗ್ಬೋದು. ಹೋಗಿದ್ದೀನಿ ಅಲ್ಲೂ, ಬಟ್ ಇವಾಗೆಲ್ಲ ಸುಮ್ಮನೆ ಎಲ್ಲರ ಹತ್ರ ಕೇಳಿಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಅದು ದೊಡ್ಡ ತಲೆನೋವು ಗೈಸ್. ಮುಚ್ಕೊಂಡು 2,000 ರೂಪಾಯಿ ಕೊಟ್ಬಿಟ್ಟು ಆರಾಮಾಗಿ ಬರ್ಬೋದು. ಏನು ರಶ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ, ನೋಡೋಣ ಬನ್ನಿ. ಆಲ್ರೆಡಿ ಜಗಳ ಆಡ್ತವ್ರೆ, ಅದು ಬಿಟ್ಬಿಟ್ರು ಅಂತ ಗೈಸ್. ಕರೆಕ್ಟಾಗಿ ನೋಡ್ಕೊಂಬಿಡಿ ಎಲ್ಲ ದೇವ್ರನ್ನ. 4ನೇ ಆಷಾಢ ಶುಕ್ರವಾರ ದೇವ್ರಿ ನೋಡಿದ್ರಾ. 5:45 ಇಂದ ಹತ್ಬಿಟ್ಟಿದ್ರ 5:45ಗೆ ಹತ್ಬಿಟ್ಟು ಜಾಯ್ನ್ ಆಗಿದ್ದು ಇವಾಗ 5:45ಗೆ. ಶಬಾಷ್. 6 ಅವರ್ ಆಯ್ತಾ? 6 ಅವರ್ ಆಯ್ತು ಯಪ್ಪ. 2000 ಮಾಮೂಲಿ, ಅದು ಬೇಗ ಒಂದು 2 ಅವರ್ಸ್ 1 ಅವರ್ಗೆಲ್ಲ ಆಗ್ಬೋದು. ಸರಿ ಬ್ರೋ, ಸಿಗೋಣ. ನೈಸ್ ಮೀಟಿಂಗ್, ಬಾಯ್ ಬಾಯ್ ಬಾಯ್. ಅಂತೂ ಇಂತೂ ಒಳ್ಳೆ ದರ್ಶನ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿಗೆ ಆಷಾಢ ಶುಕ್ರವಾರ ಮುಗೀತಾ ಇದೆ. ಬನ್ನಿ ಹೋಗೋಣ. ಮಡ್ಲಕ್ಕಿ ಕೊಟ್ಟರು, ಮಡ್ಲಕ್ಕಿ ಈಸ್ಕೊಂಡು ಹೋಗ್ತಾ ಇದ್ವಿ. ಬನ್ನಿ ಹೋಗೋಣ. ಒಳ್ಳೆ ಕಲೆ. ಮುಂದಕ್ಕೆ ಭರತನಾಟ್ಯದ ಮಾರ್ಗ ಪದ್ಧತಿ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಗೈಸ್. ಲಾಸ್ಟ್ ಟೈಮ್ ಡ್ರಾಪ್ ಹಾಕಿದ್ರು ನನ್ನ. 11:30 ಆಯ್ತು ಆಚೆ ಬರೋಷ್ಟು. ಗೈಸ್ ಎಲ್ಲ ಫ್ರಸ್ಟ್ರೇಷನ್ ಆಗಿ ಆನ್ಸರ್ ಮಾಡ್ತಾವ್ರೆ, ನಾವೇನು ಊಟ ಬಿಡೋಣ ಹೇಳಿದ್ರು ಗೈಸ್ ಅವರು. ಪೊಲೀಸ್ನವ್ರು ಅವ್ರವ್ರಿಗೆಲ್ಲ ಬಿಡ್ತಾರೆ ಅಂತ ಸಕ್ಕದಾಗಿ ಹೇಳಿದ್ರು ನ್ಯೂಸ್ ಚಾನಲಲ್ಲಿ. ಎಷ್ಟು ಜನ ಅವರೇ ನೋಡಿ ಗೈಸ್. ಇವಾಗ ಮಳೆ ಶುರುವಾಗಿದೆ ಗೈಸ್, ಬನ್ನಿ ಹೋಗೋಣ. ಗೈಸ್ ಬ್ಯಾಗ್ ಕಲೆಕ್ಟ್ ಮಾಡ್ಕೊಂಡಿದ್ದಾಯ್ತು, ಹೋಗೋದು ಅಷ್ಟೇ ಬಾಕಿ. ಬನ್ನಿ ಹೋಗೋಣ. ಯಾವ ಸರ್ಕಸ್ ಮಾಡ್ತಾ ಇದ್ದೀನಿ, ನಾನು ಆಯ್ತಲ್ಲ ಬಿಡ್ತಾ ಇಲ್ಲ. A few moments later. ಹಂಗಿದೆ ನೋಡಿ ಗೈಸ್, ಇದು ಕಾಫಿದು ಮಸ್ತೆಲ್ಲ ಒಂದೊಂದೇ ಡ್ರಾಪ್ ಬೀಳ್ತಾಯಿದ್ದಿಲ್ಲ. ನಾನು ತಿನ್ನಲ್ಲ ಅಂದರೂ ಕೊರಿಯನ್ ಚೀಸ್ ಬನ್ ನನ್ನ ಮುಂದೆ ಇಟ್ಟವ್ರೆ. ಅಯ್ಯೋ ಬನ್ನಿ ಹೋಗೋಣ. 20 minutes later. ಓ 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 ಗೈಸ್, ನಮ್ಮಮ್ಮ ದೃಷ್ಟಿ ತೆಗಿತಾರೆ ನೋಡಿ ಪರ್ಕೆಯಲ್ಲಿ. ಯಾಕೆ ತೋರಿಸ್ಬಾರ್ದಮ್ಮ? ದೃಷ್ಟಿ ತೆಗಿ ತೋರಿಸ್ಬಾರ್ದು ಅಂತಾರೆ. 2 hours later. ಓಕೆ ಗೈಸ್, ಬೆಟ್ಟದಿಂದ ಬಂದಿದ ತಕ್ಷಣ ಮಾಡಿದ ಮೊದಲನೇ ಕೆಲಸನೇ ಫುಲ್ಲು ನಿದ್ದೆ. ಕೋಮ ಹೋಗ್ಬಿಟ್ಟಿದೆ ಅಂತ ಅಂದ್ಕೊಳ್ಳಿ. ಬಂದವನು ಅದು ಹಿಂಗೆ ಮಲ್ಕೊಂಡು ಅಂತ ಗೊತ್ತಿಲ್ಲ. ರಾಮನಗರಕ್ಕೆ ಹೋಗಿ ಬಂದವನು ಎಚ್ಚರನೇ ಆಗಿಲ್ಲ. ಎಚ್ಚರ ಆಗಿದ ತಕ್ಷಣ ಫಸ್ಟ್ ಎದ್ದು ಜಿಮ್ಗೆ ಓಡಿ ಬಂದು ವರ್ಕೌಟೆಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೋಗ್ತಾಯಿದ್ದೀನಿ. ಸೊ ಅಷ್ಟೇ, ಇವತ್ತು ಇನ್ನೇನು ಮಾಡಿಲ್ಲ, ಬರೀ ಬೆಟ್ಟಕ್ಕೆ ಹೋಗಿ ಬಂದಿದ್ದು ಅಷ್ಟೇ ಆಗೋಯ್ತು. ಸೊ ಬನ್ನಿ ಇವಾಗ ಮನೆಗೆ ಹೋಗಿ ಊಟ ಮಾಡಿ ಆಮೇಲೆ ಮುಂದೆ ಏನು ಕೆಲಸ ಇದೆ ನೋಡಬೇಕು. Tomorrow. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್. ಬೆಳಗ್ಗೆ ಎದ್ದಿದ ತಕ್ಷಣ ಫುಲ್ಲು ಸ್ನಾನ ಮಾಡಿಕೊಂಡು ಪಂಕಾಗಿ ರೆಡಿಯಾಗಿ ಇವಾಗ ನಾನೆಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ವಿನಯ್ ಗುರುಜಿಯವರ ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲೇ ಉತ್ರಳ್ಳಿಲಿರೋ ಆಶ್ರಮಕ್ಕೆ. ಯಾಕಂದರೆ ಇವತ್ತು ಅಲ್ಲಿ ದೈವಾರಾಧನೆ ನಡೀತಾ ಇದೆ. ಸೊ ಅದಕ್ಕೆ ನಮ್ಮ ಕಡೆಯಿಂದನೇ ಲೈವು ಫೋಟೋ ವೀಡಿಯೋ ಎಲ್ಲ ಹೇಳಿದ್ದೀವಿ. ಸೊ ನಮ್ಮ ಹುಡುಗರನ್ನ ಬಾಯ್ಸ್ನೆಲ್ಲ ಕಳಿಸಿದ್ದೀನಿ. ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ಪೂಜೆ ಮಾಡಿ ನಾಷ್ಟ ಮಾಡ್ಕೊಂಡು, ನಾಷ್ಟ ಅಂದರೆ ಸ್ಮೂತಿ ಕುಡ್ಕೊಂಡು ಆ ಕಡೆ ಹೊರಡಬೇಕು. ಸೊ ಬನ್ನಿ ಫಸ್ಟ್ ಹೋಗಿ ದೇವ್ರ ದೀಪ ಹಚ್ಬಿಟ್ಟು ಬರೋಣ. ಓಕೆ ಗೈಸ್, ಪೂಜೆ ಎಲ್ಲ ಮುಗಿಸಿ ಇವಾಗ ಸ್ಮೂತಿ ಕುಡಿಯೋ ಸಮಯ. ಸೊ ಪೂಜೆ ಯಾವ ಥರ ಬಂದಿದೆ ನೋಡಿ. ಸೊ ಇದು ನಮ್ಮ ಚಿಕ್ಕ ದೇವ್ರ ಮನೆ. ಸಾಮ್ರಾಣಿ ಹೊಗೆ ಹೋಗ್ತಾ ಇದೆ, ಗಮ್ ಅಂತ ಇದೆ. ಆದರೂ ಏನೋ ಬೆಳಗ್ಗೆ ಎದ್ದು ದೀಪ ಹಚ್ಚೋದ್ರಲ್ಲಿರೋ ಮಜಾನೇ ಖುಷಿನೇ ಬೇರೆ.
ಒಂಥರ ಪೀಸ್ ಆಫ್ ಮೈಂಡ್ ಇರುತ್ತಲ್ಲ, ಆ ಪೀಸ್ ಆಫ್ ಮೈಂಡ್ ಎಷ್ಟು ಕೊಟ್ಟರು ಬರಲ್ಲ ಬಿಡಿ. ಓಕೆ ಗೈಸ್, ರೆಡಿಯಾಗಿ ಆಶ್ರಮಕ್ಕೆ ಹೋಗೋಕ್ಕೂ ಮುಂಚೆ ಇನ್ನೊಂದು ಕಡೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂತ ಹೇಳಿದ್ರೆ ನಮ್ಮ ಬಾಸ್ನ ಮೀಟ್ ಮಾಡಿ ತುಂಬ ದಿನಗಳೇ ಆಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ನಮ್ಮ ಬಾಸ್ನ ಮೀಟ್ ಮಾಡ್ಕೊಂಡು ಒಂದು ವಿಸಿಟ್ ಹಾಕಿ ಹಾಯ್ ಹೇಳ್ಬಿಟ್ಟು ಬರೋಣ ಅಂತೇಳಿ ಅಲ್ಲಿ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಅಲ್ಲಿ ಹೋಗಿ ಒಂದು ವಿಸಿಟ್ ಹಾಕಿ ಆಮೇಲೆ ಆಶ್ರಮದ ಕಡೆ ಹೋಗೋಣ. ಆ್ಯಂಡ್ ನಾನು ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ ಗೈಸ್. ಯಾಕೆ ಅಂತ ಹೇಳಿದ್ರೆ ವಿನಯ್ ಗುರೂಜಿನ ಮೀಟ್ ಮಾಡಿ ತುಂಬ ದಿನಗಳಾಗೋಯ್ತು. 100% ಗ್ಯಾಪ್ನ ಇಟ್ಕೊಂಡಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಗ್ಯಾಪ್ನ ಇಟ್ಟಿರ್ತಾರೋ ಬಿಟ್ಟಿರ್ತಾರೋ ಗೊತ್ತಿಲ್ಲ. ಸೊ ಯಾವ ಥರ ಇರುತ್ತೆ ನೋಡೋಣ ಬನ್ನಿ. ಎಷ್ಟು ಜನ ಅವರೇ ನೋಡಿ, ಇಲ್ಲೂ ರಶ್ ಐತೆ, ಪರವಾಗಿಲ್ಲ ನೋಡಿ ಎಷ್ಟು ಜನ ರಶ್ ಆಯಿತು. ಆಯಿತು ಗೈಸ್, ಎಷ್ಟು ಜನ ಇದ್ದಾರೆ ನೋಡಿ. ಫಸ್ಟ್ ನಾವು ಬರಬೇಕಾದ್ರೆ ಯಾರು ಜನನೇ ಇರ್ತಿರಲಿಲ್ಲ ಇಲ್ಲಿ. ಬೇರೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ದರ್ಶನ ಮಾಡ್ಕೊಂಬಿಡಿ. ಒಳಗಡೆನೂ ತೋರಿಸಿದ್ದೀನಿ, ಇಲ್ಲೂ ತೋರಿಸಿದ್ದೀನಿ. ಬನ್ನಿ ಗೈಸ್ ಹೋಗೋಣ. ಒಳ್ಳೆ ದರ್ಶನ ಎಲ್ಲ ಮುಗಿಸ್ಕೊಂಡು ಸೊ ನನ್ನ ಫ್ರೆಂಡ್ ಅನುಷಾ ಸಿಕ್ಕಿದ್ಲು. ಸಿಕ್ಕಿದ ತಕ್ಷಣ ಹಿಂದೆ ಕಾಣಿಸ್ಕೊಂಡಿದ್ದು ಅಷ್ಟೇ, ನಾನು ಅಡ್ರೆಸ್ಸೇ ಇಲ್ಲ. ತುಂಬ ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರಪ್ಪ ದೇವಸ್ಥಾನದಲ್ಲಿ. ಆದರೂ ಎಷ್ಟು ಜನ ಇಷ್ಟು ಜನ ಬರ್ತಾರೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಫಸ್ಟ್ ಏನೂ ಇರಲಿಲ್ಲ ಹೈಪು ಇದಕ್ಕೆ. ಇವಾಗೆಲ್ಲ ಸ್ನ್ಯಾಪ್ಗಳು ಇನ್ಸ್ಟಾಗ್ರಾಮ್ ಸ್ಟೋರಿಗಳು ಹಾಕಿ ಹೈಪ್ ಮಾಡಿಬಿಟ್ಟವ್ರೆ. ಓಕೆ ಗೈಸ್, ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಾನು ಬಂದಿದ್ದೆ ಉತ್ತರಳ್ಳಿ ವಿನಯ್ ಗುರೂಜಿ ಅವ್ರ ಆಶ್ರಮದ ಹತ್ರ. ಸೊ ಬಂದು ಕಾರ್ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಒಳಗಡೆ ಏನಾಗ್ತಾ ಇದೆ ಅಂತೇಳಿ. ಇಷ್ಟು ಡಿಸಿಪ್ಲಿನ್ಡಾಗಿ ಚಪ್ಪಲಿ ಬಿಟ್ಟು ನಾನು ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು. ಥ್ಯಾಂಕ್ ಯು. ನಾವು ಆದಷ್ಟು ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ. ನೋಡೋಣ. ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ಈ ಥರ ಚಪ್ಪಲಿ ಬಿಟ್ಟಿರೋದು ನೋಡೇ ಖುಷಿ ಆಗೋಯ್ತು ನನಗೆ. ಜೈ ಶ್ರೀರಾಮ್. ಎಷ್ಟೊಂದು ದಿನ ಆದಮೇಲೆ ಈ ಕಡೆ ಬರ್ತಾ ಇರೋದು ನಾನು. ಬನ್ನಿ ನೋಡೋಣ. ಗೈಸ್ ಪೂಜೆ ನಡೀತಾ ಇದೆ. ಅಲ್ಲಿ ನೋಡಿ ನಮ್ಮ ಸುರೇಶ, ಕೃಷ್ಣ ಸಾರು, ಈ ಕಡೆ ಫ್ರಿಜ್ಜು, ಭಗವಾನ್ ನಿತ್ಯಾನಂದ ಸ್ವಾಮಿ. ಗೈಸ್ ಗುರೂಜಿ ಕರೆದು ದುಡ್ಡು ಕೊಟ್ಟು ಒಂದು ಹಣ್ಣು ಕೊಟ್ಟರು ನೋಡಿ. ಈ ದುಡ್ಡನ್ನು ಕಲಿಬೇಡಿ ಅಂತ. ಇವತ್ತಿನವರೆಗೂ ನನಗೆ ಎಷ್ಟು ದುಡ್ಡು ಕೊಟ್ಟವ್ರೆ ಅಷ್ಟು ದುಡ್ಡು ಕೂಡ ಹಂಗೆ ಇಟ್ಟಿದ್ದೀನಿ. ಎಲ್ಲ 100 ರೂಪಾಯಿ. ನಿಮ್ಗೆ ಆಮೇಲೆ ಒಂದು ವಿಷಯ ಹೇಳ್ತೀನಿ ರೀ, ಜುಮ್ ಅನ್ನೋ ವಿಷಯ. ಗೈಸ್ ನೀವಾಗ ಏನು ನೋಡ್ತಾ ಇದ್ದೀರಲ್ಲ ಇದೇ ಭಗವಾನ್ ನಿತ್ಯಾನಂದ ಸ್ವಾಮಿ. ತುಂಬ ಜನಕ್ಕೆ ಇವ್ರ ಬಗ್ಗೆ ಗೊತ್ತಿರಲ್ಲ. ಬಿಡಿ, ಟೈಮ್ ಸಿಕ್ತಾಗ ನಿಮ್ಗೆ ಪ್ರಾಪರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಗೈಸ್ ಎಲ್ಲರಿಗೂ ಊಟ ಇಲ್ಲಿ. ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ ನಿಮ್ಮ ತಟ್ಟೆ ನೀವೇ ತೊಳೆದಿಟ್ಬೇಕು, ಅದು ನೆಕ್ಸ್ಟ್ ಲೆವೆಲ್ ಅಲ್ಲ. ಸಿಕ್ಕು ಭರ್ಜರಿ ಊಟ ಗೈಸ್. ಚಪಾತಿ ಅದು ಇದು ಎಲ್ಲ. ಡಯಟ್ ಎಲ್ಲ ಇಲ್ಲ ಅಂದರೆ ಸ್ವೀಟೆಲ್ಲ ತಿನ್ನಲ್ಲ, ಬರೀ ಲೈಟಾಗಿ. ಓಕೆ ಗೈಸ್, ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದರೆ ಫುಲ್ಲು ಬಾಯ್ಸ್ ಎಲ್ಲ ಬಂದಿದ್ದಾರೆ. ಸೊ ಇವಾಗ ಕುತ್ಕೊಂಡು ಹಂಗೆ ಡಿಸ್ಕಷನ್ ಮಾಡ್ತಾಯಿದ್ವಿ. ಶ್ರೀನಿಧಿ ಅಣ್ಣ ಏನೋ ಪ್ಲ್ಯಾನ್ ಮಾಡ್ತಾರೆ ದೊಡ್ಡ ಮಟ್ಟದಲ್ಲಿ. ಹೇಳಿ ಅಣ್ಣ. ನಾನು ಎಂಥ ರೀತಿಯ ಕೆಲಸ ಮಾಡಿದ್ದೀನಿ ಗೊತ್ತಾ ಗೈಸ್. ಇವತ್ತು ಅಡೋಬಿ ಶೂಟ್ ಮಾಡೋಣ ಅಂದ್ಬಿಟ್ಟು ಎಲ್ಲರನ್ನೂ ಕರ್ಸ್ಬಿಟ್ಟಿದ್ದೀನಿ. ಆಮೇಲೆ ನೋಡಿದ್ರೆ ಕ್ಯಾಮ್ರಾನೇ ಇಲ್ಲ. ಕ್ಯಾಮ್ರಲ್ಲ ಅಲ್ಲಿ ವಿನಯ್ ಗುರೂಜಿ ಆಶ್ರಮದಲ್ಲಿ ಶೂಟ್ ಮಾಡೋಕ್ಕೆ ಅಂತ ಕಳಿಸ್ಬಿಟ್ಟಿದ್ದೀನಲ್ಲ, ಮರ್ತೇ ಹೋಗ್ಬಿಟ್ಟಿದ್ದೀನಿ. ಆಮೇಲೆ ಇವರೆಲ್ಲ ಪಾಪ ಕೆಲಸ ಬಿಟ್ಬಿಟ್ಟು ಬಂದವ್ರೆ. ಸುಜಿತ್ ಬಗ್ಗೆ ಕೇಳ್ಬೇಕಂದ್ರೆ ನೀವು ಡೈರೆಕ್ಟ್ ಆಗಿ ಅವ್ನಿಗೆ ಕಾಲ್ ಮಾಡಿದ್ರೆ ಅವ್ನಿಗೆ ಯಾರೋ ಕಾಲ್ ಬಂತು ಗೈಸ್. ಫೋನ್ ಎತ್ತಿದ ತಕ್ಷಣ ನೋಡಿ ನನ್ನ ಹೆಸರು ಹೇಳ್ತಾವನೆ. ನೀವು ಕಾಫಿಗೆ ಹೋಗ್ತೀರಾ ಅಂತ ಕೇಳ್ತಿದ್ದಾರೆ. ಹೇಳಪ್ಪ ರಿಪ್ಲೈ ಮಾಡ್ತಿಲ್ಲ. ನಾನೇನು ಕೇಳ್ತಾ ಇದ್ದೀನಿ ರಬ. ಕ್ಯಾಮ್ರಾ ಮುಂದೆ ನೋಡಿ ಅಣ್ಣ ನಾಟಕಗಳು. ಸುಜಿತ್ ಬೇಡ ಒಂದು ನಿಮಿಷ ಬಿಸಿ ಇದ್ದಾರೆ, ಕಾಲ್ ಮಾಡ್ತಾ ಇದ್ದಾರೆ. ನಾಳೆ ಎಲ್ಲ ಸಂಡೇ ಕಾಲ್ ಮಾಡಿ ಮೇಡಮ್, ಅವ್ರಿಗೆ ಮಾಡಿ. ನಾನು ಆಫ್ ಡ್ಯೂಟಿಗೆ ಇರ್ತೀನಿ. ಮಚ್ಚ ನನ್ನ ಫೋನಲ್ಲಿ ನಾನು ಬ್ಲಾಗ್ ಮಾಡ್ತಾ ಇಲ್ಲ, ನಿಂದೆ ಫೋನ್ ಅಂತ ಎಲ್ಲರಿಗೂ ಗೊತ್ತು. ಅದೇ ಗುರು, ನೀನು ಬ್ಲಾಗ್ ಮಾಡ್ತಿದ್ಯಾ, ನನಗೆ ಫೋನ್ ಮಾಡ್ತಾರೆ ಹಂಗೆ ಎಲ್ಲರೂ. ಸುಜಿತ್ ಏನು ಮಾಡ್ತಾ ಇದ್ದಾನೆ, ಫ್ರೀ ಇದ್ದಾನ, ಮಾತಾಡ್ಬೋದಾ ನೋಡು ಅಲ್ಲಿ. ಅವರೇ ಹೇಳಿದ್ದು ಅವ್ರಿಗೆ ಫೋನ್ ಮಾಡು, ಅವನ ಹತ್ರ ಎಲ್ಲ. ಇವಾಗ ಊಟನೇ ಮಾಡಿಲ್ಲ, ನಾವು ಊಟ ಮಾಡ್ತಾ ಇದ್ದೀವಿ. ಊಟ ಏನೋ ಆರ್ಡ್ರ್ ಮಾಡೋದು ಬಿರಿಯಾನಿ. ನಾನು ಸ್ಕ್ರಿಪ್ಟ್ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಈಗ ಬರ್ತಾ ಇರೋಕೆ ನಿನ್ನ ಕೇಳ್ತಾರೆ, ನನ್ನಲ್ಲ. ನನ್ನ ಯಾಕೆ ಮದಿ ಕಳೀತಾ ಇದೆಯಾ? ಸುಜಿತ್ ಬೇಡವಾ? ಬೇಡ, ಮಾತಾಡ್ತೀರಾ ಏನು? ಲೌಡ್ ಸ್ಪೀಕರ್ ಎಲ್ಲ ಐತೆ. ಅಕ್ಕ ಹೇಳಿ ಅಕ್ಕ. ಎಲ್ಲರಿಗೂ ಕೊಡಿಸ್ತೀರಾ ಅಂದ್ರೆ ಎಲ್ಲರೂ ಬರ್ತೀವಿ. ಏ ಶ್ರೀನಿಧಿ ಬತ್ತನ್ ಕರ್ಕೊಂಡು ಹೋಗೋ, ಕಾಫಿನೂ ಕೊಡಿಸ್ತಾನ ಅವನು. ಕಂಟೆಂಟ್ ಆಯ್ತಾ? ಕಾಫಿ ಕೊಡಿಸ್ತಾನ ಹೋಗೋ. ಗುರು ಇವಾಗ ತಾನೇ 2 ನಿಮಿಷ ಏನಾದ್ರು ಕಂಟೆಂಟ್ ಕೊಡೋ ಅಂದ್ಬಿಟ್ಟು ನನ್ನೇ ಕಂಟೆಂಟ್ ಮಾಡ್ಕೊಂಡು.
ನೋಡಿ ಗೈಸ್ ಬಾಯ್ಸ್ ಎಲ್ಲ ಕುತ್ಕೊಂಡು ಏನೋ ಡಿಸ್ಕಷನ್ ಮಾಡ್ತವ್ರೆ. ಶಿಷ್ಯ ಇವಾಗ ಲಾಸ್ಟ್ ಒಂದು ವ್ಲಾಗಲ್ಲಿ ನಿಂಗೆ ಹೆವಿ ಬ್ಲಾಸ್ಟ್ ಮಾಡಿದ್ನಲ್ಲ ಆ ದೇವಸ್ಥಾನದ್ದು, ಹಾಂ, ಅದನ್ನ ನೋಡಿ ನಿಂಗೆ ಏನಿಸ್ತು? ಏನು ಖುಷಿ ಆಯ್ತು ಖುಷಿ ಆಯ್ತು ಅನ್ನೋದು ಜನಗಳಿಗೆ ಎಂಟರ್ಟೈನ್ಮೆಂಟ್. ಅದು ಅಲ್ಲ, ಜನಗಳಿಗೆ ಎಂಟರ್ಟೈನ್ಮೆಂಟ್, ಅದೆಲ್ಲ ಏನ್ ಮಾಡಕ್ಕೂ ಆಗಲ್ಲ. ನೀನ್ ಬೇಜಾರು ಮಾಡ್ಕೊಂಡೆ ಅಂತ ಎಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಬೈತವ್ರು. ಸುವಾಗ್ ಜಾಸ್ತಿ ಉರ್ಸ್ತಾ ಇದ್ದೀರಾ, ಅವ್ನು ಸೈಲೆಂಟ್ ಆಗವನೆ ಅಂತ. ನೀನ್ ಆಡೋ ಅಲ್ಕಾ ಮಾತುಗಳು, ಸಾರಿ ಸಂಸ್ಕೃತ ಪದಗಳೇನಾದ್ರೂ ತೋರ್ಸಿ ಇಚ್ಬಿಟ್ರೆ ಬೇಜಾರು ಇದ್ದಿದ್ರೆ ಇಷ್ಟು ವರ್ಷ ಜೊತೆಗೆ ಇರಕ್ಕಾಗ್ತಾ ಇರ್ಲಿಲ್ಲ. ಏನ್ ಹೇಳಕ್ ಇಷ್ಟಪಡ್ತಿದ್ದೆ? ಅದೇ ಆ ತರ ಬೇಜಾರು ಇದ್ದಿದ್ರೆ ಇಷ್ಟು ವರ್ಷ ಜೊತೆಗೆ ಇಲ್ಲಕ್ಕಾಗ್ತಾ ಇರ್ಲಿಲ್ಲ. ಜೊತೆ ನಾನ್ ರೇಗ್ಸೋದೆಲ್ಲ ನೀನ್ ಯಾವ್ದು ಉಳಾಗಲ್ಲ ಹಾಕಲ್ಲ. So ಅದಕ್ಕೆ ಅವ್ನ ಕೈಲಿ ಹಾಕಿಸ್ತೀನಿ. ನೆಕ್ಸ್ಟ್ ಅವ್ನು ಇವಾಗ ಚಾನಲ್ ಓಪನ್ ಮಾಡಿದ್ದಾರೆ, ಕಾಲ್ ನೋತೈತೆ. ಅಲ್ಲ ಮಚ್ಚ, ಯೂನಿಕ್ ರೇಗ್ಸ್ತೀನಿ ಮಚ್ಚ. ಎಲ್ಲ ಬೀಪೆ, ಎಲ್ಲ ಬೀಪೆ ಬೀಪೆ ಬೀಪ್ ಸೌಂಡ್ ಬಿಟ್ರೆ ಏನು ಇರಬಾರ್ದು ರೀಲಲ್ಲಿ. ಇವಂದೆಲ್ಲ ಏನ್ ಬ್ಲಾಗ್ ಮಾಡ್ತಾರೋ ಅದನ್ನ ಮೇಕಿಂಗ್ ನಾವು ಮಿನಿಮಮ್ 1 ಮಿಲಿಯನ್ ಪಕ್ಕಾ ಹೊಡುತ್ತೆ. ಓಕೆ ಗೈಸ್, ಈ ಒಂದು ಚಿಕ್ಕ ಪುಟ್ಟ ಡೈಲಿ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಒಂದು ದಿವಸ ಸಂಡೇ ರಜಾ ತೊಗೊತೀನಿ. ಸೊ ಮಂಡೆಯಿಂದ ಬ್ಯಾಕ್ ಟು ಬ್ಯಾಕ್ ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಫನ್ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಮ್ಮ ಬಾಯ್ಸ್ ಆಲ್ರೆಡಿ ಎಲ್ಲ ಬಂದಿದ್ದಾರೆ. ಸೊ ಏನೋ ಪ್ರಿಪ್ರೇಷನ್ಸ್ ಮಾಡ್ತಾ ಇದೀವಿ. ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತೋ ಗೊತ್ತಿಲ್ಲ, ಆದರೆ ಒಳ್ಳೇದು, ಆದರೆ ನೀವು ನಗ್ತೀರಾ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.